ಎಕ್ಸ್ಪೀರಿಯನ್ಸೇ ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ಯಾವ ರೀತಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ? ನಾನು ಬೇಗ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರಿಕಾಳ ಚಿತ್ರದಲ್ಲಿ ನಾನು ಹೀರೋ ಸ್ನೇಹಿತನ ಪಾತ್ರ. ಎಲ್ಲ ಸನ್ನಿವೇಶಗಳಲ್ಲೂ ಜೊತೆಗೆ ಇರ್ತೀವಿ. ಡಿಫ್ರೆನ್ಸ್ ಏನಂದರೆ ಅವ್ರಿಗೆ ಪಟ್ಟಾಪಟ್ಟಿ ಚಡ್ಡಿ ಮೇಲೆ ಲುಂಗಿ ಇರುತ್ತೆ, ನನಗೆ ಅದು ಇರಲ್ಲ, ಬರೀ ಪಟ್ಟಾಪಟ್ಟಿ ಚಡ್ಡಿ ಇರುತ್ತೆ. ಅವರು ತುಂಬ ಅಗ್ರೆಸಿವ್ ಆಗಿ ಆರೋಗ್ಯಂಟಾಗಿ ಕಾಣಿಸ್ತಾ ಇದ್ದಾರೆ. ಅವ್ರನ್ನ ಸಮಾಧಾನವಾಗಿಡುವಂಥ ಪಾತ್ರ, ಸ್ನೇಹಿತನ ಪಾತ್ರ. ಪೀಕ್ ಲೆವೆಲಲ್ಲಿ ಎಲ್ಲ ಇರುತ್ತೆ ಅವ್ರಿಗೆ. ರೊಮ್ಯಾಂಟಿಕ್ ಆಗ್ಬೋದು, ಅಗ್ರೆಸಿವ್ ಆಗ್ಬೋದು, ಪ್ರತಿಯೊಂದು ಪೀಕಲ್ಲಿರುತ್ತೆ. ನಾವು ಪಕ್ಕದಲ್ಲಿದ್ದವ್ರನ್ನ ಸಮಾಧಾನ ಮಾಡುವಂಥ ಕ್ಯಾರೆಕ್ಟರ್. ಸರ್ ಥ್ಯಾಂಕ್ ಯು ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾಗೆ. ವೆಂಕಟೇಶ್ ಸರ್, ನಟರಾಜ್ ಸರ್. ಸರ್ ಅವರು ಅಲ್ಲ, ಆ ಪಾಯಿಂಟ್ ಇದೆ, ಅದೇ ಪಾಯಿಂಟ್ ನೀವು ಕೇಳಿದ್ದೆ ಪಾಯಿಂಟ್ ಸಿನಿಮಾದಲ್ಲಿ ನೋಡಿ. ಆ ಸೀನಲ್ಲಿರಲ್ಲ ಅಷ್ಟೇ. ಅರ್ಥ ಆಯ್ತಾ? ಅಲ್ಲ, ಅವರು ಸರ್ ಮೊದಲನೇ ಸಿನಿಮಾ ಆದರೂ ಹೀರೋ ಸಾಹೇಬ್ರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಯಾಕಂದರೆ ಈ ಕಾಮಿಡಿ ಸೀನ್ಗಳಿಗೆ ಟೈಮಿಂಗ್ ಕೋಆರ್ಡಿನೇಟ್ ಮಾಡಲಿಲ್ಲ ಅಂದರೆ ನಾವು ಮಾಡಿನೂ ವೇಸ್ಟ್ ಆಗಿಬಿಡುತ್ತೆ. ಬಟ್ ಇವರು ಕಿಲಾಡಿ ಏನಂದರೆ, ಸರ್ ಹೆಂಗಿರುತ್ತೆ, ನೀವೇನೋ ಸ್ವಲ್ಪ ಹೇಳಬೇಕು, ನಾನು ಹೆಂಗೆ ಮಾಡ್ತೀನಿ ಏನು ಅಂತ ಹೇಳ್ತಾರಷ್ಟೇ. ಬಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ಸೀನ್ಗಳಲ್ಲಿ ಡೈಲಾಗ್ ಟೈಮಿಂಗು ಚೆನ್ನಾಗಿರುತ್ತೆ, ಅಪಿಯರೆನ್ಸು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಕರಿಗಾಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಶ್ ಗಿಫ್ಟ್ಸ್ ಬಿಡ್ತೀನಿ, ನನ್ನ ಅದೇ ಕೆಲಸ ಆಗಿರುತ್ತೆ ಈ ಮೂವಿಯಲ್ಲಿ. ಖುಷಿ ಇದೆ. ಅವ್ರು ಎಷ್ಟು ಶೇಡಲ್ಲಿ ಇದ್ದಾರೋ ನಾನು ಕೂಡ ಅಷ್ಟೇ ಶೇಡಲ್ಲಿ ಇದ್ದೀನಿ ಈ ಮೂವಿಯಲ್ಲಿ. ಖುಷಿ ಏನಂದರೆ ಡೈರೆಕ್ಟರ್ ಮತ್ತು ಹೀರೋ ಪ್ರಿಪ್ರೇಷನ್. ಯಾಕಂದರೆ ಹೀರೋ ಸರ್ ಅವರ ಹೊಲದಲ್ಲೇ ಏನು ಎಷ್ಟೋ ಎಕರೆ ಜೋಳನ ಹಾಕಿ ಗಿಡ ಬೆಳೆಸಿ ಅದನ್ನೆಲ್ಲ ಪುಡಿ ಪುಡಿ ಮಾಡುವಷ್ಟು ಅವರು ಏನೋ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಅದರಲ್ಲೇ ಡೈರೆಕ್ಟ್ರು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಆ್ಯಕ್ಟ್ರಿಂದ ಒಂದು ಸ್ವಲ್ಪ ಲ್ಯಾಗ್ ಆಗ್ದಂಗೆ ನೋಡ್ಕೋತಿದ್ರು ಅವರು. ಇಲ್ಲ ಸರ್, ನೀವು ಇಷ್ಟೊಂದು ಡ್ರ್ಯಾಗ್ ಮಾಡಬೇಡಿ, ಕಟ್ ಮಾಡಿ, ನಂಗೆ ಅದು ಬೇಕಾಗಿಲ್ಲ, ನಿಮ್ಮಿಂದ ಒಂದೊಂದು ಸೆಕೆಂಡ್ ಹೋಗ್ತಿದ್ದಂಗೆ ನಂಗೆ ಇಲ್ಲಿ ಒಂದು 5 ಸೆಕೆಂಡ್ ಲ್ಯಾಗ್ ಆಗಿಬಿಡುತ್ತೆ. ಎಲ್ಲ ಆ್ಯಕ್ಟ್ರದ್ದು ಹಿಂಗೆ ಹೋಗ್ತಾ ಏನಿಲ್ಲ ಒಂದು 5 ನಿಮಿಷ ಲ್ಯಾಗ್ ಆಗಿಬಿಡುತ್ತೆ, ಬೇಡ ಸರ್ ಇಷ್ಟೇ ಬೇಕು. ಆ ಥರ ಪ್ರಿಪ್ರೇಷನಲ್ಲಿ ವರ್ಕ್ ಮಾಡಿದ್ದಾರೆ. ಆ ಪ್ರಿಪ್ರೇಷನ್ ನೋಡಿದಾಗ ಅನಿಸ್ತು ಇವರು ಏನೋ ಚೆನ್ನಾಗಿ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸೀನ್ ಕೂಡ ಅಷ್ಟು ಚೆನ್ನಾಗಿತ್ತು. ಹಾಗಾಗಿ ವಿಶ್ ಮಾಡ್ತೀನಿ ಮುಂಬರುವ ದಿನಗಳಲ್ಲಿ ಟ್ರೈಲರ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಬರಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಯಶ್ ಅಂತ ಕೇರಳದಿಂದ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು. ವಿಪಿನ್ ಪ್ರಕಾಶ್. ಈ ಹಿರಿಯ ಕಲಾವಿದರಲ್ಲಿ ನನ್ನ ಫಸ್ಟ್ ಆಕ್ಷನ್ ಹೇಳಿದೆ ಅವರಿಗೆ. ಸೊ ಹಂಗಾಗಿ ನಾನು ಮರೆಯೋಕ್ಕೆ ಆಗಲ್ಲ ನಾನು. ಮತ್ತು ಈ ವಿಷಲ್ ಏನು ನೋಡಿದ್ರೆ ಅದಕ್ಕೆ 50-70% ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇರೋದು. ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಟೆಕ್ನಿಷಿಯನ್ಸ್ ಆಗಿರಲಿ ಅಂತ ಸಜೆಷನ್ ಕೊಟ್ಟಿದ್ದೆ ಅವರು ನನಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ ಸರ್ ತಗೋಬೋದು ಸರ್, ತೊಂದರೆ ಇಲ್ಲ. ಸುಬ್ಬಣ್ಣ ಅಲ್ಲ, ಹಿರಿಯ ಕಲಾವಿದರಲ್ವಾ, ಅವ್ರ ಆಶೀರ್ವಾದ ಇದೆ ಸರ್. ಇನ್ನು